ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಕನ್ನಡ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದ್ದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಪುಸ್ತಕ ಅಂತಂದರೆ ನನಗಿಷ್ಟನೇ, ಆದರೆ ಬುಕ್ನ ಕೈ ಇಟ್ಕೊಂಡ್ರೆ ನಿದ್ದೆ ಮಾಡೋ ಕ್ಯಾಟಗರಿ ನಂದು. ಸೊ ಯಾರು ಓದ್ತಾರಪ್ಪ ಬುಕ್ಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸುಮಾರು 4 ವರ್ಷಗಳ ಹಿಂದೆ ನನ್ನ ಫ್ರೆಂಡು ಸುಪ್ರೀತ್ ಅಂತ ಇದ್ದಾರೆ. ಅವರು ನಾನಿವಾಗೊಂದು ಹೊಸ ಬುಕ್ ಬರಿತಾ ಇದ್ದೀನಿ. ಹಾಗೆ ಸುಮಾರು ಹಳೆ ಎಷ್ಟೊಂದು ಬರೆದಿದ್ದಾರೆ ಕೂಡ. ಸೊ ಆ ಪುಸ್ತಕನ ನೀನು ಓದಬೇಕು ಅಂತ. ಖಂಡಿತ ಓದ್ತೀನಿ ನಾನು. ಕೋರ್ಸ್ ಬುಕ್ ರಿಲೀಸ್ ಆಯಿತು, ನಾನು ಪರ್ಚೇಸ್ ಮಾಡಿದೆ, ತೊಗೊಂಬಂದು ಇಟ್ಕೊಂಡೆ, ನನ್ನ ಶೆಲ್ಫಲ್ಲಿಟ್ಟೆ. ಬಟ್ ಆದರೆ ಓದಿರಲಿಲ್ಲ. ಮನೆಗೆ ಹೋದರೆ ಅಲ್ಲಿ ನಮ್ಮಪ್ಪ ಸಾವಿರಾರು ಬುಕ್ ಇಟ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ಕಡೆ ಬುಕ್ ರಿಲೇಟ್ ಆಗ್ತಾಯಿದೆ. ಇಷ್ಟೆಲ್ಲ ಬುಕ್ ಇರಬೇಕಾದ್ರೆ ಅಟ್ಲೀಸ್ಟ್ ಒಂದಾದರೂ ಬುಕ್ ಓದಬೇಕಲ್ವ. ಹೆಸರಿಗೆ ಇಷ್ಟೆಲ್ಲ ಬುಕ್ ಇದೆಯಲ್ಲ, ಯಾವುದು ಓದಿದೆಯಾ ಅಂತ ಯಾರೋ ಕೇಳೋದಕ್ಕೆ ನಾನು ಓದಿದ್ದೀನಿ ಅಂತ ಶೋ ಆಫ್ ಮಾಡೋದಕ್ಕಾದರೂ ಒಂದು ಓದಬೇಕು ಅಂತ ಡಿಸೈಡ್ ಮಾಡಿದೆ. ಸರಿ, ಓದೋಕ್ಕೆ ಡಿಸೈಡ್ ಮಾಡಿದೆ. ಯಾವ ಬುಕ್ ಓದೋದು? ಎಷ್ಟು ಕೋಟಿಗಟ್ಟಲೆ ಬುಕ್ ಇದೆ, ಏನೆಲ್ಲ ಥರದ ಬುಕ್ ಇದೆ. ಲವ್ ಸ್ಟೋರಿ ಓದೋದ, ಕ್ರೈಮ್ ಸ್ಟೋರಿ ಓದೋದ, ಸಸ್ಪೆನ್ಸ್ ಥ್ರಿಲ್ಲರ್ ಓದೋದ, ಅಥವಾ ಅವಾರ್ಡ್ ವಿನ್ನಿಂಗ್ ಬುಕ್ಗಳು ಓದೋದ? ಯಾವುದು ಓದೋದು ಗೊತ್ತಿಲ್ಲ. ಹಾಗೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ. ನನ್ನ ಫ್ರೆಂಡ್ಸು ಒಂದಷ್ಟು ಜನ ಪ್ರೊಫೆಸರ್ಸ್ ಇದ್ದರು, ಸುಮಾರು ಫೀಲ್ಡಲ್ಲಿ ಕೆಲಸ ಮಾಡೋರಿದ್ದರು. ಅವರು ಕನ್ನಡ ಪುಸ್ತಕಗಳನ್ನ ಓದೋ ಹುಚ್ಚಿತ್ತು ಅವ್ರಿಗೆ. ಸೊ ಅವ್ರನ್ನ ಕೇಳಿದೆ, ನಾನು ಈ ಥರ ಶುರು ಮಾಡಬೇಕಂತಿದ್ದೀನಿ, ಯಾವ ಬುಕ್ ಓದೋದು ಅಂತ ಕೇಳಿದೆ. ಆವಾಗ ಅವರು ನನಗೆ ಸಜೆಸ್ಟ್ ಮಾಡಿದ್ರು. ಸುಮಾರು ಜನ ಸಜೆಸ್ಟ್ ಮಾಡಿದ್ರು ದಟ್ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ತಿರೋಂತಹ ಜುಗಾರಿ ಕ್ರಾಸ್ ಶುರು ಮಾಡು. ಸರಿ, ಓಕೆ, ಜುಗಾರಿ ಕ್ರಾಸ್, ಓಕೆ, ಡನ್, ಆಯಿತು, ಓದ್ತೀನಿ. ಆದರೆ ನಾನಿರೋದು ಆಸ್ಟ್ರೇಲಿಯಾದಲ್ಲಿ. ಓದ್ತೀನಿ ಅಂದ ತಕ್ಷಣ ಬುಕ್ ಸಿಗಲ್ಲ. ಅಂದರೆ ಹೋಗ್ಬಿಟ್ಟು ಅಂಗಡಿಯಿಂದ ತರಷ್ಟು ನನಗೆ ಲಕ್ಷುರಿ ಇಲ್ಲ. ಸೊ ಈಸಿ ಆಪ್ಷನ್ ಇನ್ನೊಂದಿತ್ತು. ಏನು ಅಂತಂದರೆ, ನಮಗೆ ವಾಟ್ಸಪ್ಗಳಲ್ಲೆಲ್ಲ PDF ಆರಾಮಾಗಿ ಸಿಗುತ್ತೆ, ಫ್ರೀ ಆರಾಮಾಗಿ ಸಿಗುತ್ತೆ, ಓದ್ಬಿಡ್ಬೋದು. ಆದರೆ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ, ನನ್ನ ಸ್ನೇಹಿತರು ಒಂದು ಬುಕ್ ಬರೆದಿದ್ದಾರೆ ಅಂತ ಮೆನ್ಷನ್ ಮಾಡಿದ್ನಲ್ವ ಆಗಲೇ. ಸೊ ಅವರು ಬರೀತಿರ್ಬೇಕಾದ್ರೆ ಯಾವಾಗಲೂ ನಾನು ಕೇಳಿಸ್ಕೊತಾ ಇದ್ದೆ, ಇದನ್ನು ಬರಿತಾ ಇದ್ದೀನಿ, ಇಲ್ಲಿ ಕೂತ್ಕೊಂಡು ಇಷ್ಟು ಬರೆದೆ. ಆಮೇಲೆ ನನ್ನ ಫ್ರೆಂಡ್, ಅಂದರೆ ಸುಪ್ರೀತ್ ಫ್ರೆಂಡ್ ಶ್ರೀವತ್ಸ ಅವರು ಆ ಬುಕ್ನ ಎಡಿಟಿಂಗ್ ಮಾಡೋದು, ಸ್ಪೆಲ್ಲಿಂಗ್ ಕರೆಕ್ಷನ್ನು, ಗ್ರಾಮರ್ ಕರೆಕ್ಷನ್ನು, ಸೊ ಈ ಥರ ಎಷ್ಟೊಂದು ಕರೆಕ್ಷನ್ಸ್ಗಳು. ಮತ್ತು ಅದನ್ನು ಆರ್ಗನೈಸ್ ಬೇರೆ ಮಾಡಬೇಕು, ಕ್ಲೀನಾಗಿ ಆರ್ಗನೈಸ್ ಮಾಡಬೇಕು. ಬರೆಯೋದು ಒಂದು ಕಡೆ ಆಯಿತು ಅಂತಂದರೆ, ಟೈಪಿಂಗ್ ಇನ್ನೊಂದು ಕಡೆ ಯೋಚನೆ. ಟೈಪಿಂಗ್ ಆದರೆ ಈ ಸೆಂಟೆನ್ಸ್ ಈ ಪೇಜಲ್ಲಿ ಎಂಡ್ ಮಾಡಬೇಕಾ ಅಥವಾ ನೆಕ್ಸ್ಟ್ ಪೇಜಲ್ಲಿ ಹಾಕಿ ಎಂಡ್ ಮಾಡಿ, ಮೈ ಗಾಡ್, ಒಂದಲ್ಲ ಎರಡಲ್ಲ, ಸಾವಿರಾರು ಥರದ್ದು ಕನ್ಫ್ಯೂಷನ್ಸು, ಸಾವಿರಾರು ಥರದ ಕೆಲಸ ಆ ಬುಕ್ ಬರೆಯೋಕ್ಕೆ ಹೋದರೆ. ಅದಾದಮೇಲೆ ಪಬ್ಲಿಷರು ಪಬ್ಲಿಷ್ ಮಾಡಬೇಕು, ಆ ಪಬ್ಲಿಷ್ ಮಾಡಿದ್ಮೇಲೆ ಅದನ್ನು ಪಬ್ಲಿಸಿಟಿ ಮಾಡಬೇಕು. ಸೊ ತುಂಬ ಕೆಲಸ. ಒಂದು ಪುಸ್ತಕ ಬರೆಯೋದ್ರಿಂದ ಹಿಡಿದು ಪಬ್ಲಿಷ್ ಆಗೋವರೆಗೂ ತುಂಬಾ ಕೆಲಸ ಅನ್ನೋದು ನಾನು ಕೇಳಿ ತಿಳ್ಕೊಂಡಿದ್ದೆ. ಅಂದರೆ ಅವರು ಎಷ್ಟು ಓಡಾಡ್ತಿದ್ರಲ್ವ, ಅದರಿಂದ ನನಗೆ ಒಂದು ಫೇರ್ ಐಡಿಯಾ ಇತ್ತು. ಆವಾಗಲೇ ಡಿಸೈಡ್ ಮಾಡಿದ್ದೆ, ಫ್ರೀಯಾಗಿ PDFನ ಖಂಡಿತ ಓದಬಾರ್ದು, ದುಡ್ಡು ಕೊಟ್ಟೆ ಪುಸ್ತಕನ ತೊಗೊಂಡು ಅದನ್ನು ನಾನು ಓದಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಿದ್ದೆ. ಸರಿ, ಓಕೆ, ನನ್ನ ತಂದೆಯವ್ರಿಗೆ ಹೇಳಿದೆ, ಒಂದು 5 ಪುಸ್ತಕಗಳನ್ನ ತರಿಸ್ಕೊಂಡೆ. ತರಿಸ್ಕೊಂಡ ತಕ್ಷಣ ಬುಕ್ಕು ಅಂದ್ರೇ ನಿದ್ದೆ ಬರೋ ಅಂತ ನನಗೆ ಹೆಂಗೆ ಶುರು ಮಾಡೋದು, ಎಷ್ಟು ಓದೋದು, 1 ಪೇಜ್ ಓದೋದ, 1 ಪೇಜ್ ತುಂಬ ಕಡಿಮೆ ಓದೋದಕ್ಕೆ, ಹೇಗೆ ಅಂತೆಲ್ಲ ನನ್ನ ಫ್ರೆಂಡ್ಸ್ನ ಸಜೆಷನ್ ಕೇಳಿದೆ. ನನ್ನ ಫ್ರೆಂಡ್ಸ್ ಕೂಡ ನಿನ್ನ ಜೊತೆ ನಾವು ಓದ್ತೀವಿ, ಏಕೆಂದರೆ ಹಲವಾರು ಜನ ಆಲ್ರೆಡಿ ಆ ಪುಸ್ತಕಗಳನ್ನ ಓದ್ಬಿಟ್ಟಿದ್ರು. ನನ್ನ ಫ್ರೆಂಡ್ಸ್ ಕೂಡ ನನ್ನ ಜೊತೆನೇ ಸೇರಿಕೊಂಡ್ರು. ಪುಸ್ತಕ ಅಂದ್ರೇ ನಿದ್ದೆ ಬರುತ್ತೆ ಅನ್ನೋ ನನ್ನಂಥವ್ಳಿಗೆ ಹೇಗೆ ಶುರು ಮಾಡೋದು, ಎಷ್ಟು ಶುರು ಮಾಡೋದು, ಎಷ್ಟು ಓದಬೇಕು, ಫಸ್ಟು ಓದಬೇಕು, ಆಮೇಲೆ ಅನಲೈಸ್ ಮಾಡೋದು ನೆಕ್ಸ್ಟು. ಅಂದರೆ ಫಸ್ಟು ಓದೋದು ಕಲಿಯೋಣ ಅಂದರೆ ಕನ್ನಡ ಓದೋದು ಕಲಿಯೋಣ ಅಲ್ಲ, ಪುಸ್ತಕನ ಹೇಗೆ ಯಾವ ರೀತಿ ಹೇಗೆಲ್ಲ ಇರುತ್ತೆ ಆ ಓದೋದು ಕಲಿಯೋಣ.
ಅಂತ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು, ನಾವು ನಿಮ್ಮ ಜೊತೆ ಓದ್ತೀವಿ ಅಂತ. ಓದೋಕ್ಕೆ ಶುರು ಮಾಡಿದ್ವಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಪ್ರತಿದಿನ ಬೆಳಗ್ಗೆ ಇಂಡಿಯಾ ಟೈಮಲ್ಲಿ ಅರ್ಧ ಗಂಟೆ ಓದೋಣ, ಸಾಕು. ಅರ್ಧ ಗಂಟೆ ಮೇಲೆ ಎಕ್ಸ್ಟ್ರಾ ಆ ಕಡೆನೂ ಬೇಡ, ಈ ಕಡೆನೂ ಬೇಡ. ನೆಕ್ಸ್ಟ್ ಡೇ ಓದಬೇಕಾದ್ರೆ ಇವತ್ತೆಷ್ಟು ಓದಿರ್ತೀವೋ ಅದರದ್ದು ರೀಕ್ಯಾಪ್ ಹೇಳಿ ಆಮೇಲೆ ಆವತ್ತಿನ ಸಂಚಿಕೆನ ಶುರು ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ವಿ. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ನನಗೆ ಪುಸ್ತಕ ಓದೋ ಅಭ್ಯಾಸ ಇಲ್ಲದೇ ಇದ್ದಿದ್ದರಿಂದ. ಸೊ 2 ವಾರ ಕಷ್ಟ ಆಯಿತು. 3ನೇ ವಾರದಿಂದ ಸಖತ್ ಈಸಿ, ಸಖತ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಡೇ ಯಾವಾಗ ಬೆಳಗ್ಗೆ ಆಗುತ್ತೆ, ನಾನು ಯಾವಾಗ ಓದ್ತೀನಿ ಅನ್ನೋಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಬುಕ್ಕು. ಕೊನೆಗೂ ಜುಗಾರಿ ಕ್ರಾಸ್ನ ಓದಿದ್ವಿ. ಆದಮೇಲೆ ನನಗೆ ಶೋ ಆಫ್ಗೆ ಅಂತಲೇ ಶುರು ಮಾಡಿದ್ದು ನಾನು. ಒಂದು ಪುಸ್ತಕ ಆದರೂ ಓದಿದ್ದೀನಿ ಅಂತ ಹೇಳ್ಕೊಳಕ್ಕಾದರೂ ಒಂದು ಮುಗಿಸ್ಬೇಕು ಅಂತ ಓದೋಕ್ಕೆ ಶುರು ಮಾಡಿದ್ದು. ಆ ಪುಸ್ತಕ ಮುಗಿಸಿದ್ಮೇಲೆ ನೆಕ್ಸ್ಟ್ ಯಾವುದು ಓದೋಣ ಅನ್ನೋಷ್ಟು ನನಗೆ ಇಂಟ್ರೆಸ್ಟ್ ಶುರು ಆಗೋಯಿತು ಒಂದೇ ಪುಸ್ತಕದಿಂದ. ಸೊ ಆಮೇಲೆ ನಾನು ತರಿಸ್ಕೊಂಡಿದ್ದ ಪುಸ್ತಕಗಳನ್ನೆಲ್ಲ ಓದೋಕ್ಕೆ ಶುರು ಮಾಡಿದ್ವಿ. ಹೀಗೆ ನನ್ನ ಪುಸ್ತಕದ ಓದೋ ಜರ್ನಿ ಶುರು ಆಯಿತು. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಈ ವಿಡಿಯೋನ ನೋಡಿದ್ದಕ್ಕೆ. ನಾವು ಕನ್ನಡ ಪುಸ್ತಕಗಳನ್ನ ಕೊಂಡ್ಕೊಳ್ಳೋಣ, ಕನ್ನಡ ಪುಸ್ತಕಗಳನ್ನೇ ಗಿಫ್ಟಾಗಿ ಕೊಡೋಣ, ಕನ್ನಡನ ಇನ್ನೂ ಹೆಚ್ಚು ಉಳಿಸೋಣ, ಬೆಳೆಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭ ದಿನ.